ಪ್ರಾಕ್ಟೀಸು ಹೆಂಗೆ ಓದಬೇಕು ಅಂತ. ಪಿ ಸಿ ಹುಡುಗರು ಎಷ್ಟು ಜನ ಓದೋರು ಇದ್ರಿ? ಕೈ ಎತ್ರಿ. ಪಿ ಸಿಗೆ ಓದ್ತಾ ಇದ್ದೀನಿ ಸರ್ ಅನ್ನೋರು. ಇವ್ರು ಕಡಿಮೆ ಬಂದಿರ್ತಾರೆ ಪಾಪ, ನಾಡ್ದು ಎಕ್ಸಾಮ್ ಇದೆ ಕೆಲವ್ರಿಗೆ, ಅವ್ರು ಬಂದಿಲ್ಲ. ಇಬ್ಬರು ಎದ್ದು ನಿಂತ್ಕೊಂಡ್ಬಿಟ್ರಿ ನೀವು. ಓದಿ ಓದಿ ನೋಟ್ಸ್ ಮಾಡ್ತಾ ಇದ್ದೀನಿ ಅನ್ನೋರು ಇಬ್ಬರಲ್ಲಿ ಒಬ್ರು ಕೈ ಎತ್ರಿ. ಮಾಡ್ತಾ ಇದ್ದೀರಾ? ಓಕೆ, ಪ್ಲೀಸ್ ಡೌನ್. PSI ಎಕ್ಸಾಮ್ಗೆ ಓದ್ತಾ ಇದ್ದೀನಿ, ಕೈ ಎತ್ರಿ. ಇಷ್ಟು ಜನ ಇದ್ದೀರಾ. ನೋಟ್ಸ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಡೌನ್. ಯಾವ ಎಕ್ಸಾಮ್ ಟಿಕ್ ಮಾಡಿ ಬರೋದಿರುತ್ತೋ, ಹೆಚ್ಚಾಗಿ ಟಿಕ್ ಮಾಡಿ ಬರೋದು, ಟಿಕ್ ಮಾಡಿ ಬರೋ ಎಕ್ಸಾಮ್ಗೆ ನೀವು ಸೈನ್ಸ್ ನೋಟ್ಸ್ ಮಾಡ್ತಾ ಇದ್ದೀನಿ, ಹಿಸ್ಟ್ರಿ ನೋಟ್ಸ್ ಮಾಡ್ತಾ ಇದ್ದೀನಿ, ಪೊಲಿಟಿಕಲ್ ಸೈನ್ಸ್ ನೋಟ್ಸ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರಿ ಅಂತ ಅರ್ಥ. ಟಿಕ್ ಮಾಡೋ ಎಕ್ಸಾಮ್ ಬೇರೆ, ರೈಟಿಂಗ್ ಎಕ್ಸಾಮ್ ಬೇರೆ. ಇವೆರಡು ಅರ್ಥ ಮಾಡ್ಕೊಳ್ರಿ. ನೀವು ಡಿಗ್ರಿ ಕಾಲೇಜಲ್ಲಿ ನೋಟ್ಸ್ ಮಾಡ್ತಾ ಇದ್ರಿ, ಯಾಕೆ? ಎಕ್ಸಾಮಲ್ಲಿ ಹೋಗಿ ಬರಿಬೇಕಿತ್ತು, ಅದಕ್ಕೆ. ಹೈಸ್ಕೂಲಲ್ಲಿ ನೋಟ್ಸ್ ಮಾಡ್ತಾ ಇದ್ರಿ, ಯಾಕೆ? ಹೈಸ್ಕೂಲ್ ಎಕ್ಸಾಮ್ ಬರಿಬೇಕಿತ್ತು, PUC ಎಕ್ಸಾಮ್ ಬರಿಬೇಕಿತ್ತು. ಟಿಕ್ ಮಾಡೋ ಎಕ್ಸಾಮ್ಗೆ ನೀವು ನೋಟ್ಸ್ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಟೈಮು, ಎನರ್ಜಿ ಎಲ್ಲ ಹಾಳು ಮಾಡ್ಕೊತಿದ್ದೀರಿ ಅಂತ ಅರ್ಥ. ಟಿಕ್ ಮಾಡೋ ಎಕ್ಸಾಮ್ಗಳು ಹಿಂಗಿರುತ್ತದು, ದಿಸ್ ಇಸ್ ಕಾಲ್ಡ್ ಹಿಂಗೆ, ವಿಶಾಲವಾಗಿರುತ್ತದು. ಅಲ್ಲಿ ನೀವು ವಿಶಾಲವಾಗಿ ಓದ್ಕೋಬೇಕಷ್ಟೆ. ಸಿಕ್ಕಾಬಿಟ್ಟೆ ಓದು 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 ಓದು, ಬೇರೆ ದಾರಿ ಇಲ್ಲ.